ಬಿಹಾರ್ ಸಿಎಂ ನಿತೀಶ್ ಕುಮಾರ್ ವಿರುದ್ಧ ತಹಶೀಲ್ದಾರ್ಗೆ ಮನವಿ ಸಲ್ಲಿಕೆ. ಬಿಹಾರ ರಾಜ್ಯದ ಡಾಕ್ಟರ್ ನುಸ್ರತ್ ಪರ್ವೀನ್ ಅವರ ಹಿಜಾಬ್ ಧರಿಸುವ ಹಕ್ಕಿನ ಮೇಲೆ ಹಸ್ತಕ್ಷೇಪ ಮಾಡುತ್ತಿರುವ ಅಲ್ಲಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ನೀತಿಯನ್ನು ಖಂಡಿಸಿ ಇಂದು ರಾಮದುರ್ಗ ತಾಲೂಕಿನಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಪ್ರತಿಭಟನೆಯ ನಂತರ ತಾಲೂಕಿನ ಮುಖಂಡರು ರಾಮದುರ್ಗ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಕೆ ಸಂವಿಧಾನಬದ್ಧವಾದ ಧಾರ್ಮಿಕ ಹಕ್ಕುಗಳನ್ನು ರಕ್ಷಿಸುವಂತೆ ಆಗ್ರಹಿಸಿದರು. ಒಬ್ಬ ಮಹಿಳಾ ವೈದ್ಯೆಯ ವೈಯಕ್ತಿಕ ಆಯ್ಕೆಯನ್ನು ಪ್ರಶ್ನಿಸುವುದು ಮತ್ತು ಅದನ್ನು ರಾಜಕೀಯಗೊಳಿಸುವುದು ಖಂಡನೀಯ ಎಂದು ಮುಖಂಡರು ಈ ವೇಳೆ ಎಚ್ಚರಿಸಿದರು. ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಪ್ರಮುಖರು ಈ ಸಂದರ್ಭದಲ್ಲಿ ರಾಮದುರ್ಗದ ಜನಪ್ರಿಯ ಮುಖಂಡರಾದ ಶಬೀರ್ ಅಹಮದ್ ಖಾಜಿ, ಮೊಹಮ್ಮದ್ ಶಫಿ ಬೆನ್ನೆ, ರಾಜಶೇಖರ್ ಕೆಲೋಡಿ, ಎಸ್ಜೆ ಚಿಕ್ನರ್ಗುಂದ್, ಶಶಿಕಾಂತ್ ನೆಲ್ಲೂರ್, ಸುಲೇಮಾನ್ ಪ್ರೆಂಡಾರಿ ಅವರು ಉಪಸ್ಥಿತರಿದ್ದು ಹೋರಾಟಕ್ಕೆ ಬೆಂಬಲ ನೀಡಿದರು. ವರದಿ ಸಾಜಿದ್ ಇನಾಮ್ದಾರ್. ಇವತ್ತಿನ ದಿವಸ ಇನ್ಸಾಫ್ ಕಮಿಟಿ ರಾಮದುರ್ಗ ಹಾಗೂ ಎಲ್ಲ ವಿವಿಧ ಸಂಘಟನೆಗಳಿಂದ ಮೊನ್ನೆ ನಡೆದಂತ ಬಿಹಾರದಲ್ಲಿ ಮುಸ್ಲಿಂ ಯುವತಿಯ ನಕಾಬ್ ಎಳೆದಂತ ಲಜ್ಜಿಗೇಡಿ ಮೂರು ಬಿಟ್ಟು ನಿಂತಂತ ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿರುದ್ಧವಾಗಿ ಪ್ರತಿಭಟನೆ ಹಮ್ಮಿಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳಿಗೆ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿ ವತಿಯಿಂದ ಹಾಗೂ ನಮ್ಮ ಕರ್ನಾಟಕ ಮುಸ್ಲಿಂ ಯೂನಿಟಿ ವತಿಯಿಂದ ಅವರಿಗೆ ತುಂಬಾ ಧನ್ಯವಾದಗಳನ್ನ ಹೇಳುತ್ತೇನೆ. ಇವತ್ತು ಈ ಪ್ರತಿಭಟನೆ ಯಾಕೆ ನಾವು ಮಾಡಬೇಕಾಗೈತಿ? ಯಾಕಂತಂದ್ರ ಮೊನ್ನೆ ಬಿಹಾರದಲ್ಲಿ ಗೆದ್ದು ಬೀಗಿದಂತ ಲಜ್ಜೆಗೇಡಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಯಾರ ಒಂದು ಬಲದ ಮೇಲೆ ಇವತ್ತು ಇಂಥ ಒಂದು ಕೃತ್ಯವನ್ನು ಎಸಗಿದಾರಂತಂದ್ರ ಅವ್ರಿಗೆ ಯಾವುದೇ ರೀತಿ ಅವ್ರ ಮುಖ್ಯಮಂತ್ರಿ ಇರಲಿ, ಪ್ರಧಾನಮಂತ್ರಿ ಇರಲಿ, ಯಾವುದೇ ನಮ್ಮ ದೇಶದ ಮಹಿಳೆಗೆ ಅಪಮಾನ ಮಾಡುವತಕ್ಕಂತ ಕೆಲಸವನ್ನ ಮಾಡಕೂಡದು. ಇದು ಸಂವಿಧಾನದ ವಿರುದ್ಧವಾಗಿರೋದ್ರಿಂದ ಅವರು ಈ ಕೃತ್ಯವನ್ನ ಅಗದಿ ಬಿಂದಾಸಾಗಿ ಮಾಡಿದಾರ. ಬಹುತೇಕ ಅವರು ಈ ಜಗತ್ತಿನಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂತ ಪ್ರಧಾನಮಂತ್ರಿಯ ಶಿಷ್ಯ ಆಗಿ ಕೆಲಸ ಮಾಡಕತ್ತಾರ. ನಮ್ಮ ದೇಶದ ಪ್ರಧಾನಮಂತ್ರಿ ಮೂಗು ಕೆಳಗ ಇಂಥವೆಲ್ಲ ನಡೆಯಕತ್ರೂ ಕೂಡ ಅವ್ರಿಗೆ ಶಬಾಷ್ಗೇರಿ ಕೊಡ್ತಾರೆ ನಮ್ಮ ಪ್ರಧಾನಮಂತ್ರಿ ಅವರು ಇಲ್ಲಿವರೆಗೂ ನಮ್ಮ ತುಟಿ ಬಿಚ್ಚಿಲ್ಲ ಈ ವಿಷಯವಾಗಿ. ನಾ ಹೇಳುವುದು ಇಷ್ಟೇ, ಇದು ಬಹಳ ಅಧೋಗತಿಗೆ ಹೋಗಾಕತ್ತೈತಿ. ಎಂತೆಂತ ದಿಗ್ಗಜರು ಸಂವಿಧಾನದ ಒಂದು ಪದವಿಯ ಮೇಲೆ ಕೂತಂತ ಮುಖ್ಯಮಂತ್ರಿ ಆಗಿರ್ಲಿ, ಇನ್ನ ಬಹಳಷ್ಟು ಜನ ಇಂಥ ಸಂವಿಧಾನ ವಿರೋಧಿ ಕೆಲಸಗಳನ್ನ ಮಾಡಕತ್ತಾರ. ನಮ್ಗ ಸಂವಿಧಾನದಲ್ಲಿ ಸಂಪೂರ್ಣ ಪ್ರತಿಯೊಂದು ಮಹಿಳೆಗೆ ಹಕ್ಕೈತಿ ತನ್ನದೇ ಆದಂತ ಉಡುಪವನ್ನು ಧರಿಸ್ತಕ್ಕಂಥದ್ದು. ಅದು ಯಾರು ಕೂಡ ಎಳೆಯೋದಾಗ್ಲಿ ತಗಿ ಅಂತ ಹೇಳೋದಾಗ್ಲಿ ನಾವು ಹೇಳಕ್ ಆಗಂಗಿಲ್ಲ. ಇಷ್ಟು ಕೂಡ ಜ್ಞಾನ ಇಲ್ಲ ಈ ಲಜ್ಜೆಗೇಡಿ ಮುಖ್ಯಮಂತ್ರಿಗೆ. ಅದಕ್ಕೆ ಅವರು ಈ ಪ್ರತಿಭಟನೆ ಮುಖಾಂತರ ಅವ್ರಿಗೆ ಹೇಳೋದೇನಂತಂದ್ರೆ ಅವರು ದೇಶಕ್ಕೆ ಕ್ಷಮೆ ಯಾಚನೆ ಮಾಡಬೇಕು. ಅದಾಗದಿದ್ದಲ್ಲಿ ಅವರು ರಾಜೀನಾಮೆಯನ್ನು ಕೊಡಬೇಕು. ರಾಜೀನಾಮೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವರ ಮೇಲೆ FIR ಅನ್ನ ಮಾಡ್ಬೇಕಂತ ಹೇಳಿ ಇವತ್ತಿನ ಪ್ರತಿಭಟನೆ ಮುಖಾಂತರ ನಾನು ಒತ್ತಾಯನ್ನ ಮಾಡುತ್ತಾ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಬಿಹಾರ್ ಹಿಂದೆ ರಾಷ್ಟ್ರಕ್ಕೆ ದೊಡ್ಡ ಒಂದು ಆಂದೋಲನವನ್ನು ಕೊಟ್ಟಂತ ರಾಜ್ಯ. ಜಯಪ್ರಕಾಶ್ ನಾರಾಯಣ್ 72ರಿಂದ 77ರವರೆಗೆ ನಡೆದಂತ ಹೋರಾಟ, ಜೈಲಿಗೆ ಸೇರಿದ್ದು, ಇಡೀ ಒಂದು ರಾಷ್ಟ್ರದ ರಾಜಕಾರಣ ಬದಲು ಮಾಡಿದಂತ ಒಂದು ರಾಜ್ಯ. JP ಅವರಿಗೆ ಅತ್ಯಂತ ನಿಕಟವರ್ತಿಯಾಗಿ ಇದ್ದಂತ ನಿತೀಶ್ ಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಈ ಪ್ರಕರಣ ಅತ್ಯಂತ ನೋವಿನದು. ಬೇರೆ ಯಾರಾದರೂ ಮಾಡಿದ್ರೆ ದೊಡ್ಡ RSS ಇದ್ದಂಥವರು, ಸನಾತನವಾದಿಗಳು, ಸಂಪ್ರದಾಯವಾದಿಗಳು ಅಥವಾ ಬಿಜೆಪಿ ಮೊದಲಿನಿಂದಲೂ ಬಿಜೆಪಿ ಬ್ರ್ಯಾಂಡ್ ಪಡ್ಕೊಂಡು ಬಂದಂಥವರು ಮಾಡಿದ್ರೆ ಆ ಮಾತು ಬೇರೆ ಆಗ್ತಿತ್ತು.
ಆದರೆ ಸಮಾಜವಾದ, ಸಮತಾವಾದ ಅಂದ್ರೆ ಕಮ್ಯುನಿಸ್ಟ್, ಸೋಷಿಯಲಿಸ್ಟ್ ಈ ಎಲ್ಲ ಚಳವಳಿಗಳ ಮೂಲಕ ಸಿದ್ಧಾಂತಗಳ ತಿಳ್ಕೊಂಡು ಹಲವಾರು ವರ್ಷಗಳಿಂದ ಸತತ ಆಯ್ಕೆಯಾಗಿ ಬಂದಂತ ನಿತೀಶ್ ಕುಮಾರ್ ಅವರಿಂದ ಈ ವರ್ತನೆಯನ್ನ ರಾಷ್ಟ್ರ ನಿರೀಕ್ಷಿಸಿಲ್ಲ. ತಮ್ಮ ಮಗಳ ವಯಸ್ಸಿನ ಒಬ್ಬ ಯುವತಿಯ ಮೇಲು ಬಟ್ಟೆಯನ್ನ, ಹಿಜಾಬನ್ನ ತೆಗೆಯುವುದು ಅತ್ಯಂತ ಅಮಾನವೀಯ ಮತ್ತು ಖಂಡನಾರ್ಹ. ಮಹಾಭಾರತದಲ್ಲಿ ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ಗಾಂಧಾರಿ, ಧೃತರಾಷ್ಟ್ರ, ಹುಟ್ಟು ಕುರುಡರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವರು ಕೂಡ ಇದ್ರಲ್ಲ, ಹಾಗೆ ಇಲ್ಲಿ ಹುಟ್ಟು ಕುರುಡರು ಅದಾರ, ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡವರು ಅದಾರ. ನಮ್ಮ ರಾಷ್ಟ್ರಾಧ್ಯಕ್ಷರು ಇವತ್ತು ಮಹಿಳೆ ದ್ರೌಪದಿ ಮುರ್ಮು ಅವರು, ಸನ್ಮಾನ್ಯ ಮುರ್ಮು ಅವರು ರಾಷ್ಟ್ರಾಧ್ಯಕ್ಷರಾದಾರ. ಒಬ್ಬ ಮಹಿಳೆಗೆ ಒಂದು ಅವಮಾನ ಆಗ್ತದೆ. ಒಬ್ಬ ಮಹಿಳೆಗೆ, ಯುವತಿಗೆ, ಸುಮಾರು 23-25 ವಯಸ್ಸಿನ ಯುವತಿ ಪದವೀದಾನ ಸಮಾರಂಭದಲ್ಲಿ ತನ್ನ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳುವಾಗ ಮುಖ್ಯಮಂತ್ರಿಯವರು ಮೇಲ್ವನ್ನ ತಮ್ಮ ಕೈಯಾರೆ ತೆಗಿತಾರ ಅಂತಂದ್ರೆ ಅದನ್ನ ನೋಡ್ಕೊಂಡಿರುವಂತ ರಾಷ್ಟ್ರಾಧ್ಯಕ್ಷರನ್ನ ನಾವು ಇವತ್ತ ಪ್ರಶ್ನಿಸಬೇಕಾಗತ್ತ. ಕೆಳಗಿನವ್ರು ಇವ್ರಿಗೆ ಪ್ರಶ್ನೆ ಹಾಕುವುದಲ್ಲ. ರಾಷ್ಟ್ರಪತಿ ಸ್ಥಾನದಲ್ಲಿರುವಂತವ್ರು ಒಬ್ಬ ಮಹಿಳೆ. ಗಾಂಧಾರಿ ಕಣ್ಣಿಗೆ ಪಟ್ಟೆ ಕಟ್ಕೊಂಡಿದ್ಲು ಮಹಾಭಾರತದಲ್ಲಿ, ದ್ರೌಪದಿ ಸೀರೆ ಸೆಳೆಯುವಾಗ ಮಾಡಿದ್ದಾರೆ ಎನ್ನುವಂಥದ್ದು ವಿಷಯವನ್ನ ತಿಳಿಸ್ಯಾರ. ರಾಮರಾಜ್ಯದಲ್ಲಿ ರಾವಣನ ಕೆಲಸ ನಡೆದೈತೆ ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗತ್ತೈತಿ. ಇಡೀ ಭಾರತ ದೇಶದಲ್ಲಿ ಅದು ಹಿಂದೂ ಇರ್ಬೋದು, ಮುಸ್ಲಿಂ ಇರ್ಬೋದು, ಸಿಖ್ ಇರ್ಬೋದು, ಎಲ್ಲಾ ಮಹಿಳೆಯರ ಮೇಲೆ ಅತ್ಯಾಚಾರಗಳು, ಬಲಾತ್ಕಾರಗಳು ನಡೆಯಕತ್ಯಾವು. ಆದ್ರೆ ಸರ್ಕಾರ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಮೊನ್ನೆ ಒಂದು 10 ದಿವಸದ ಹಿಂದೆ ನುಸ್ರತ್ ಪರ್ವೀನ್ ಅಂತ ಹೇಳಿ ಒಬ್ಬ ಡಾಕ್ಟರ್, ಅವ್ರಿಗೇನು ಜಾಬ್ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡ್ತಾರ, ಆ ಪ್ರಮಾಣ ಪತ್ರಗಳನ್ನ ವಿತರಣೆ ಮಾಡುವಂತಹ ಸಂದರ್ಭದಲ್ಲಿ ಅವರು ಹಿಜಾಬನ್ನ ಹಾಕೊಂಡ್ ಬಂದಾರ. ಹಿಜಾಬ್ ಹಾಕೊಂಡ್ ಬಂದಾಗ ಆ ಹಿಜಾಬನ್ನ ಏನಿದು ಅಂತ ಹೇಳಿ ಹಿಂಗ ತೆಗ್ಗಿದವ. ಅಲ್ಲಿ ಅವ್ರ ಆದಾರ ಬಾಜು ಮಾಡಬೇಡ್ರಿ ಅಂತ ಅವ್ರಿಗೆ ಹೇಳಾಕತ್ಯಾರ. ಅದನ್ನ ಮಾಡಬೇಡ್ರಿ ಅಂತ ಕೈ ಎಳಿಯಾಕತ್ಯಾರ. ನಾವು ನೋಡಿದೀವಿ, ಅದು ವಾಟ್ಸಪ್ ಬಂದಿತ್ತು. ಆದ್ರೆ ಅವ್ರು ಹಿಂಗ ತೆಗ್ಗಿದ್ರು. ಹಿಜಾಬ್ ಅಂದ್ರೆ ಅದು ಒಂದು ಸ್ವಲ್ಪ ತುಂಡು ಬಟ್ಟೆ ಅಲ್ಲ, ಅದು ಒಂದು ನಂಬಿಕೆ. ಅದು ಒಂದು ನಂಬಿಕೆ. ಅದು ನಮ್ಮ ವೈಯಕ್ತಿಕವಾದಂತ ಒಂದು ನಂಬಿಕೆ. ಅದು ಆ ನಂಬಿಕೆ ಮೇಲೆ ನಿತೀಶ್ ಕುಮಾರ್ ಅವರು, ಅವಿವೇಕಿ ಮುಖ್ಯಮಂತ್ರಿ, ಒಂದು ಈ ಅಪವಾದ ಏನ್ ಮಾಡ್ಯಾರ, ಅವರು ರಾಜೀನಾಮಾ ಕೊಡ್ಲೇಬೇಕು. ಇಲ್ಲ ರಾಷ್ಟ್ರಪತಿಗಳು ಅವ್ರ ಮೇಲೆ ಏನ್ ಕ್ರಮ ತಗೋತಾರೋ ತಗೋಬೇಕು. ಸಂವಿಧಾನ ಏನ್ ಹೇಳ್ತೈತಿ, ಯಾವುದೇ ವ್ಯಕ್ತಿ ಇರ್ಲಿ, ಏನೇ ಇರ್ಲಿ, ಅವ್ರವ್ರ ಅಭಿಪ್ರಾಯಗಳು ಏನೈತಿ ವೈಯಕ್ತಿಕವಾಗಿ ಅವರೆಲ್ಲ ಹೇಳ್ಬಹುದು. ಅವ್ರ ಎಂತಾರ ಬಟ್ಟೆ ಧರಿಸಬಹುದು, ಏನಾದ್ರೂ ಊಟ ಮಾಡಬಹುದು, ಊಟ ಇಂತಾದ ಮಾಡ್ರಿ, ಬಟ್ಟೆ ಇಂತಾದ ಉಡಬೇಕು ಅಂತ ಹೇಳಿ ಸಂವಿಧಾನದಾಗ ಹೇಳಿಲ್ಲ. ಸಂವಿಧಾನ ಕಲಂ 14, 19, 21 ಈ 3 ಕಲಂಗಳು ಏನ್ ಹೇಳ್ತಾವ ಅಂತಂದ್ರೆ, ಮನುಷ್ಯ ವೈಯಕ್ತಿಕವಾಗಿ ಅವನವನ ಅಭಿಪ್ರಾಯಗಳನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅದು ಅವ ಹೇಳ್ಬಹುದು ಅಂತ ಹೇಳಿ. ಆದ್ರೆ ಇವತ್ತಿನ ಸರ್ಕಾರ ನೀವು ಇದ ತಿನ್ಬೇಕು, ಇದ ಬಟ್ಟೆ ಉಡ್ಬೇಕನ್ನುವಂತ ಒಂದು ಹಾದಿಯಲ್ಲಿ ಏನು ಹೊಂಟೈತ್ಲ, ಇದು ಏನೈತಿ ಜನ ವಿರೋಧಿ ಮತ್ತು ಮನುಷ್ಯ ವಿರೋಧಿ ಆದಂತ ಒಂದು ನೀತಿ ಅನ್ನುವಂಥದ್ದು ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.